ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ನೆಕ್ಸ್ಟು ಆಲ್ನಹಳ್ಳಿ, ಮೈಸೂರು ಸಿಟಿ ಸೆಂಟ್ರಿಂದ 6 ಕಿಲೋಮೀಟರ್ ಡಿಸ್ಟೆನ್ಸ್. ಇದು ನಾರ್ತ್ ಫೇಸ್ಗೆ 3 BHK ಡೂಪ್ಲೆಕ್ಸ್ ಮನೆ ಮಾಡಿದ್ದಾರೆ. 20-30 ಡೈಮೆನ್ಷನ್ನು. ಆರ್ಕಿಟೆಕ್ಚರ್ ಪ್ಲಾನ್ ಭಾಳ ಚೆನ್ನಾಗಿದೆ ಮತ್ತು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಪ್ರತಿಯೊಂದೂ ಚೆನ್ನಾಗಿದೆ. ಗಮನ ಕೊಟ್ಟು ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಇದು ಲೇಔಟೂ ಹೈಟಲ್ಲಿದೆ. ಚಾಮುಂಡಿ ಬೆಟ್ಟದ್ದು ವ್ಯೂನೂ ಚೆನ್ನಾಗಿದೆ ಮತ್ತು ಕ್ವಾಲಿಟಿ ಮೆಟೀರಿಯಲ್ ಕ್ಲಾಸ್ 1 ಮೆಟೀರಿಯಲ್ ಹಾಕಿದ್ದಾರೆ. ಫುಲ್ ಟೀ ಕೂಡ ಹಾಕಿದ್ದಾರೆ. ಗ್ರಾನೈಟ್ ಕ್ಲಾಸ್ 1 ಗ್ರಾನೈಟನ್ನು ಹಾಕಿದ್ದಾರೆ. 2 ವೀಲರ್ 2 ನಿಲ್ಸ್ಕೋಬೋದು. ಅದರ ಪೋರ್ಟಿಕೋ ಮಾಡಿದ್ದಾರೆ ನೋಡಿ. ಮೇಲ್ಗಡೆ ಬೀಮ್ ಹಾಕಿದ್ದಾರೆ ನೋಡಿ. ಈ ಬೀಮ್ ಹಾಕಿ ಎಕ್ಸ್ಟೆಂಡ್ ಮಾಡಿದ್ದಾರೆ ವಾಲ್ಸ್. ಸೊ ಅದರಿಂದ ಮನೆ ಸೈಜು ದೊಡ್ಡದಾಗಿ ಬಂದಿದೆ. ಕಿಚನಲ್ಲೂ ಅಷ್ಟೇ ಸುಮಾರು ಕಡೆ ಕಿಚನಲ್ಲಿ ಫ್ರಿಡ್ಜ್ ಇಟ್ಕೊಳ್ಳೋಕ್ಕೆ ಜಾಗ ಇರೋಕ್ಕಿಲ್ಲ, ಬಟ್ ಇದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಚೌಕಟ್ಟು 4x8 ಹಾಕಿರೋದು, 4 ಇಂಚ್ ಬೈ 8 ಇಂಚ್ ಹಾಕಿರೋದು ನೋಡಿ. ಪಾಲಿಷ್ ಮಾಡಿರೋದು, ಮ್ಯಾಟ್ ಫಿನಿಷಿಂಗ್ ಮಾಡಿದ್ದಾರೆ. ಗ್ರಾನೈಟ್ ನೋಡಿ ಫುಲ್ ಗಾಜ್ ಥರ ಇದೆ. ಫುಲ್ ಸ್ಲ್ಯಾಬ್ ಹಾಕ್ಸಿರೋದು. ಫಾಲ್ ಸೀಲಿಂಗ್ ಸಿಂಪಲ್ಲಾಗಿ ಮಾಡಿದ್ದಾರೆ. ಲಿವಿಂಗ್ ಸೈಜೂ ದೊಡ್ಡದಾಗಿದೆ. ನೋಡಿ ಹೆಂಗೆ ಗ್ಲೇಸಿಂಗ್ ಕಾಣ್ತಾ ಇದೆ. ಡೋರ್ ವಿಂಡೋಸು ಅಷ್ಟೇ ಟೀಕುಡ್ಡು ಫಸ್ಟ್ ಟೀಕ್ ಹಾಕಿರೋದು. ನೋಡಿದ್ದು ಕಿಚನಲ್ಲಿ ಫ್ರಿಡ್ಜ್ ಇಟ್ಕೊಳ್ಳೋಕ್ಕೆ ಜಾಗ ಮಾಡಿದ್ದಾರೆ. ಯುಟಿಲಿಟಿ ವಾಷಿಂಗ್ ಮೆಷಿನ್ ಇಟ್ಕೊಳ್ಳೋಕ್ಕೆ ಪ್ರಾವಿಷನ್ ಇದೆ. TV ಕ್ಯಾಬಿನೆಟ್, ಪೂಜಾ ರೂಮ್, ನೋಡಿ ಇಂಚಸ್ ಎಲ್ಲ ಕಡೆನೂ ಬ್ರಾಸ್ತು ಹಾಕಿದ್ದಾರೆ. ಈ ಕೆಲವು ಕಡೆ ಮಾಮೂಲಿ ಕಬ್ಬಿಣದ್ದು ಹಾಕಿರ್ತಾರೆ. ಎಲ್ಲ ಬೆಡ್ರೂಮ್ಸು ಪ್ರತಿಯೊಂದು ಜಾಗದಲ್ಲೂ ಬ್ರಾಸ್ತೆ ಹಾಕಿರೋದು. ಲಾಕ್ ಇಂಚಸ್ ಪ್ರತಿಯೊಂದು ಬ್ರಾಸ್ತೆ ಹಾಕಿದ್ದಾರೆ. ಫಿನಿಷಿಂಗ್ ನೋಡಿ ಯಾವ ಥರ ಇದೆ. ಒಂದು ಸ್ವಲ್ಪನೂ ಜೈಂಟ್ಸಲ್ಲಿ ಹೋಲ್ ಸಿಕ್ಕಲ್ಲ ನಿಮಗೆ ಎಲ್ಲೂ. ಆ ಥರ ಫಿನಿಷಿಂಗ್ ಕೊಟ್ಟಿದ್ದಾರೆ. ವಾರ್ಡ್ರೂಬ್ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಈ ವಾರ್ಡ್ರೂಬಲ್ಲೂ ಕೂಡ ನಿಮಗೆ ಸೀಕ್ರೆಟ್ ಲಾಕ್ಸ್ ಹಾಕಿದ್ದಾರೆ. ಸೀಕ್ರೆಟ್ ಲಾಕ್ ಹಾಕಿ ಮಾಡಿದ್ದಾರೆ. ಅದು ಗೊತ್ತೇ ಆಗೋಲ್ಲ ಏನು ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಮೇಲ್ಗಡೆ ಹೋಗೋಕ್ಕೆ ಸ್ಟೇರ್ಕೇಸ್ ಈ ಕಡೆಯಿಂದ ಕೊಟ್ಟಿದ್ದಾರೆ. ಈ ಸ್ಟೈನ್ಲೆಸ್ ಸ್ಟೀಲ್ದು ರೈನಿಂಗ್ಸ್ ಇದೆಲ್ಲ, ಇದು ಜಿಂಡಲ್ ಕಂಪ್ನಿಯಿಂದ ಹಾಕ್ಸಿರೋದು. ಕಾಮನ್ ಬಾತ್ರೂಮ್, ಈ ನಲ್ಲಿ ಕಂಪ್ಲೀಟ್ ಜಾಗ್ವಾರ್ದೆ ಹಾಕ್ಸಿರೋದು. ಕಾಮನ್ ಬಾತ್ರೂಮ್ಗೆ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ವಾಶ್ ಬೇಸಿನ್ನು ನೋಡಿ, ಇದನ್ನು ಜಾಗ್ವಾರ್ದೆ ಹಾಕಿರೋದು. ನಲ್ಲಿ ಮತ್ತು ವಾಶ್ ಬೇಸಿನ್ ಪ್ರತಿಯೊಂದೂ. ಈಗ ಫಸ್ಟ್ ಫ್ಲೋರ್ ಮೇಲೆ ಬಂದಿದ್ದೀನಿ. ಮೇಲ್ಗಡೆ ಲಿವಿಂಗ್,
ಈ ಸೈಡಲ್ಲಿ ಕಾರ್ನರ್ ಹಾಕಿದಾರಲ್ಲ, ಇದು ಆರ್ಟಿಫಿಷಿಯಲ್ಲು ಹೂಗಳು ಇಟ್ಕೋತಾರಲ್ಲ, ಇದಕ್ಕೋಸ್ಕರ ಯೂಸ್ ಆಗುತ್ತೆ ಇದು. ಇದು 3ನೇ ಬೆಡ್ರೂಮು. ಈಗ ನೆಕ್ಸ್ಟ್ 2ನೇ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ ನೋಡಿ. ಇದು 2ನೇ ಬೆಡ್ರೂಮು ನೋಡಿ. 2 ಬೆಡ್ರೂಮ್ಗೂ ಮೇಲ್ಗಡೆ ಈ ಥರ ಕಾಟ್ ಮಾಡಿದ್ದಾರೆ, ಬಾಕ್ಸ್ ಟೈಪ್ ಕಾಟ್ ನೋಡಿ. ಇದಕ್ಕೂ ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ. ಬಾಕ್ಸ್ ಟೈಪು ಕಾಟ್ ಮಾಡಿರೋದು ಎರಡಕ್ಕೂ ನೋಡಿ. ಇದು ಮಿರರ್ ಇದೆಯಲ್ಲ, ನೈಟ್ ಟೈಮಲ್ಲಿ ಅದು ಕಾಣುತ್ತಲ್ಲ ಅಲ್ಲಿ ಕೂತ್ಕೊಂಡಾಗ, ಸೊ ಅದಕ್ಕೆ ರೊಟೇಟ್ ಆಗುತ್ತೆ ಇದು. ಆಗ ರೊಟೇಟ್ ಮಾಡಿ ಬಿಡ್ಬೋದು ನೋಡಿ. ಈಗ ಮಿರರ್ ಕಾಣ್ತಾ ಇದೆಯಲ್ಲ, ಈ ಥರ ಉಲ್ಟಾ ಮಾಡಿಬಿಡ್ಬೋದು ಇದಕ್ಕೆ. ವಾರ್ಡ್ರೋಬು ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ ನೋಡಿ. ಇದರಲ್ಲೂ ಅಷ್ಟೇ ಸೀಕ್ರೆಟ್ ಲಾಕ್ಸ್ ಮಾಡಿದ್ದಾರೆ ನೋಡಿ. ಈ ಥರ ಎಳೆದ್ರೆ ಇದಕ್ಕೆ ಲಾಕ್ ಮಾಡಿಬಿಟ್ರೆ ಇದನ್ನು ಜೊತೆಲಿ ಬರ್ತದೆ. ಈಗ ನೋಡೋರಿಗೆ ತೆಗ್ದು ಏನಾರ ಮೇಲ್ಗಡೆ ಎಷ್ಟಿದೆ ಅಷ್ಟೇ ಮಾತ್ರ ಕಾಣೋದು, ಕೆಳಗಡೆ ಅದೇನು ಗೊತ್ತಾಗಲ್ಲ. ಇದು ಸಿಟ್ಔಟ್ಗೆ ಡೋರ್ ಕೊಟ್ಟಿರೋದು ನೋಡಿ. ಎಲ್ಲ ಬೋಲ್ಟ್ಸ್ ಪ್ರತಿಯೊಂದೂ ಬ್ರಾಸ್ತೆ ಕೊಟ್ಟಿರೋದು ನೋಡಿ. ಇದು ಸಿಟ್ಔಟ್, ಇದರಲ್ಲೂ ಅಷ್ಟೇ ಮೇಲ್ಗಡೆ ಹುಕ್ ಹಾಕಿದ್ದಾರೆ ಉಯ್ಯಲ್ಲಿ ಹಾಕ್ಕೊಳ್ಳೋದಕ್ಕೆ ನೋಡಿ. ಮೇಲ್ಗಡೆ ಹುಕ್ ಕಾಣ್ತಾ ಇದೆ ನೋಡಿ. ಮತ್ತು ರೂಮ್ ಒಳಗಡೆ ಬಂದಿದ್ದೀನಿ. ಅಟ್ಯಾಚ್ ಬಾತ್ರೂಮ್ ಕಾಣ್ತಾ ಇರೋದು. ವಾಶ್ ಬೇಸಿನ್ನು ಜಾಗ್ವಾರ್ನಲ್ಲಿಗಳು ಇದು. ಈಗ 3ನೇ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ ನೋಡಿ. ಇದೆಲ್ಲ ಕಂಪ್ಲೀಟ್ ಬ್ರಾಸ್ತೆ ಕೊಟ್ಟಿರೋದು, ಇಂಚಸ್ ಫುಲ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಪ್ರತಿಯೊಂದು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಇದೂ ಬಾಕ್ಸ್ ಟೈಪು ಕಾಟ್. ಇದರದ್ದು ಬೆಲೆ ಹೇಳ್ತಾರೆ 1 ಕೋಟಿ. ನೋಡಿ. ಇಲ್ಲೂ ಅಷ್ಟೇ ಗ್ಲಾಸ್ ಇದೆಯಲ್ಲ, ಅದು ಉಲ್ಟಾ ಮಾಡ್ಬೋದು, ರೊಟೇಟ್ ಆಗುತ್ತೆ ಅದು. ಮತ್ತು ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ ಈ ವಾರ್ಡ್ರೋಬ್ಗೂ. ಇದರಲ್ಲೂ ಸೀಕ್ರೆಟ್ ಲಾಕ್ಸ್ ಮಾಡಿದ್ದಾರೆ ನೋಡಿ. ಬೆಳಕು ಈ ಕಡೆನೂ ಬರ್ತದೆ, ಗಾಳಿ ಬೆಳಕಂತೂ ಭಾಳ ಚೆನ್ನಾಗೇ ವ್ಯವಸ್ಥೆ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್, ಇದಕ್ಕೂ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಮತ್ತು ಫುಲ್ ಕಂಪ್ಲೀಟ್ ಜಾಗ್ವಾರ್ನಲ್ಲಿಗಳು. ಲೊಕೇಶನ್ ಭಾಳ ಚೆನ್ನಾಗಿದೆ, ಹೈವೇಗೂ ಹತ್ತಿರ ಇದೆ. TV ಕ್ಯಾಬಿನೆಟ್ ಈಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ ನೋಡಿ. ಸ್ಟೆಪ್ಸ್ಗೂ ಆಂಟಿ ಸ್ಕಿಡ್ ಗ್ರಾನೈಟ್ ಕೊಟ್ಟಿದ್ದಾರೆ ನೋಡಿ. ಜಿಂದಾಲ್ ಕಂಪನಿದು ಇದು ಲೈನಿಂಗ್ಸ್ ಕೊಟ್ಟಿರೋದು, ಸ್ಟೈನ್ಲೆಸ್ ಸ್ಟೀಲ್, ಪ್ಯೂರ್ ಸ್ಟೀಲ್ ಇದು. ಈಗ ಟೆರೆಸ್ ಮೇಲೆ ಬಂದಿದ್ದೀನಿ ನೋಡಿ. ಸೀಲಿಂಗು ಎಷ್ಟು ನೀಟಾಗಿ ಮಾಡಿದ್ದಾರೆ. ಮತ್ತು ಅಲ್ಲಿ ನಲ್ಲಿ ಪೈಪ್ ಕಾಣ್ತಾ ಇದೆಯಲ್ಲ, ಒಂದೊಂದು ಬಾತ್ರೂಮ್ಗೆ ಸಿಂಗಲ್ ಪೈಪ್ ಕೊಟ್ಟಿರೋದು. ಯಾಕಂದರೆ ಒಂದು ಏನಾರ ಡ್ಯಾಮೇಜ್ ಆಯಿತು, ಏನಾರು ಲೀಕೇಜ್ ಶುರು ಆಯಿತು ಅಂದರೆ ಒಂದರಲ್ಲೇ
ಆಫ್ ಮಾಡಿದ್ರೆ ಆ ಕೆಲಸ ಮುಗಿಸ್ಕೋಬೋದು. ಮಿಕ್ಕಿದ್ದು ರನ್ನಿಂಗಲ್ಲಿ ಇರ್ತವೆ ಬೇರೆ ಕನೆಕ್ಷನ್ಸ್ ಎಲ್ಲ. ಇಲ್ಲಿಂದ ಡೇ ಟೈಮಲ್ಲಿ ಚಾಮುಂಡಿ ಬೆಟ್ಟ ಚೆನ್ನಾಗಿ ಕಾಣ್ತಿದೆ ಇಲ್ಲಿಂದ. ಹೈವೇ ಭಾಳ ನಿಯರೆಸ್ಟ್ ಇದೆ ಇಲ್ಲಿಂದ. ಇದು ನೆಕ್ಸ್ಟು ಆಲ್ನಹಳ್ಳಿ. ನೋಡಿ, ಸುತ್ತ ಈ ಥರ ಮನೆಗಳೆಲ್ಲ ಡೆವಲಪ್ ಆಗಿಬಿಟ್ಟೈತೆ, ಎಲ್ಲೂ ಖಾಲಿ ಜಾಗ ಕಾಣಲ್ಲ ಜಾಸ್ತಿ.